ಕಂಟ್ರೋಲ್ ಮಾಡಕ್ ಆಗಿಲ್ಲ ಅಂದ್ರೆ ನೀನ್ ಯೋಚನೆ ಮಾಡು. ಫೋನ್ ಮೇಲೆ ಫೋನು. ಡಾಕ್ಟರ್ ಹೇಳ್ತಾ ಇದಾರೆ ಅಲ್ಲಿ ಸ್ಟಿಚಿಂಗ್ ಓಪನ್ ಮಾಡಕ್ ಇನ್ನು 7 days ಬೇಕು, ನೀನ್ ಇಲ್ಲೇ ಇರ್ಬೇಕು ಅಂತ. ಇವ್ರು ನೋಡಿದ್ರೆ ಇಲ್ಲ ನೀನ್ ಬಂದ್ಬಿಡು, ನನಗ್ ಆಗ್ತಾ ಇಲ್ಲ. ಬರೀ ಸೆಕ್ಸ್ಗೋಸ್ಕರ. ಹಲೋ ಹಲೋ, ಹೇಳಮ್ಮ. ಹೇಳು. ಹೇಳು. ಏನು ಹೇಳ್ತಾ ಇದ್ದಲ್ಲ ಅವಾಗ್ಲೇ, ಹೇಳು. ಏನ್ ಹೇಳ್ದೆ? ಅದೇನೋ ಹೇಳ್ತಾ ಇದ್ದೆ. ಏನಂತ? ಎಲ್ಲ ಟಾಪಿಕ್ ಬರ್ತಾ ಇತ್ತದ. ಹೇಳು. ಅದೇ ಹಂಗೆಲ್ಲ ಮಾಡ್ಬೇಡ, ಅದೇನೋ ಹೇಳ್ತಾ ಇದ್ದೆ. ನಾನೇನ್ ಹೇಳಿಲ್ಲಪ್ಪ. ನೀನ್ ಹೇಳ್ತಾ ಇದ್ದಿದ್ದು ಏನಂತ? ಚಾಲೆಂಜ್ ಹಾಕಿದ್ದು. ಕರೆಕ್ಟ್, ಚಾಲೆಂಜ್ ಹಾಕಿರೋದು. ನೋಡೋಣ ಬಿಡು, ನೆಕ್ಸ್ಟ್ ಸಿಕ್ತಾಗ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ನೋಡೇ ಬಿಡೋಣ. ನಾನು ನಮ್ಮ ಯಜಮಾನ್ರನ್ನ ಸೋಲ್ಸಕ್ ನಂಗೆ ಇಷ್ಟ ಇಲ್ಲ, ಅವ್ರಿಗೆ ಇದು ಬೇಡ ಸುಮ್ಮನೆ ಇಲ್ಲ ಅಂತ ಹೇಳು ಡೈರೆಕ್ಟ್ ಆಗಿ. ತಪ್ಪೊಪ್ಕೋ ಇವಾಗ್ಲ. ಇಲ್ಲಪ್ಪ, ತಪ್ಪೊಪ್ಕೋ ಈಗ್ಲೇ. ನಾನು ಸೋತೆ, ಸಾರಿ ಕಣೋ. ಆಗಲ್ಲ, ಆಗಲ್ಲ ಕಣೋ. ಇದೆಲ್ಲ ಇಲ್ಟಾದಿದಲ್ಲ ಹೇಳ. ನಮ್ಮ ಯಜಮಾನ್ರಿಗೆ ಸೋತೋಗೋಕೆ ಇಲ್ಲ, ಅದಿಲ್ಲ ಇದೆಲ್ಲ ಅದೆಲ್ಲ ಬೇಡ. ಹೇಳು ಹೇಳು. ಅಲ್ಲ ಕಣೋ, ನಾನು ನಿನಗೋಸ್ಕರ ಇದೆಲ್ಲ ನಾನು ಏನೇನ್ ಮಾಡಿದೆ ಅದು ನನ್ ಖುಷಿಗೋಸ್ಕರ ನಾನು ಮಾಡ್ಲಿಲ್ಲ, ಎಲ್ಲ ನಿನ್ ಸಂತೋಷಕ್ಕೋಸ್ಕರನೇ ಮಾಡಿದ್ದು. ಆಯ್ತು, ಓಕೆ. ಆಮೇಲೆ ಈಗ ನಾನು ಏನ್ ಮಾಡಕ್ ಹೋದ್ರುನು ಅದ್ರಲ್ಲಿ ನಾನು ನಿನ್ ಖುಷಿನ ಹುಡುಕ್ತೀನಿ, ನನ್ ಖುಷಿ ಅಲ್ಲ ಅದು. ಓಕೆ, ನೀನ್ ಸಂತೋಷ ಆಗಿರ್ಬೇಕು, ಅದನ್ನ ನೋಡೋದು ನಾನು. ಅದನ್ನ ಬಿಟ್ಬಿಟ್ಟು ನೀನ್ ನನ್ನನ್ನು ಬೈದ್ರೆ ಹೇಗೆ? ಆಯ್ತಮ್ಮ, ಆಯ್ತು. ಇನ್ಮೇಲೆ ನಿನ್ ಖುಷಿಗೋಸ್ಕರನೇ ನಾನು ಬದುಕ್ತೀನಿ ಬಿಡು. ನಿನ್ಗೆ ಏನ್ ಇಷ್ಟ ಅದನ್ನೇ ನಾನು ಮಾಡ್ತೀನಿ. ನಾನು ಭಗವಂತ ಹೋಗ್ತಾ ಇದ್ದೀನಿ. ಏನಗೋಸ್ಕರ? ನೀನ್ ಖುಷಿಗೋಸ್ಕರ. ನೀನ್ ಚೆನ್ನಾಗಿರ್ಬೇಕು, ನಿನ್ ಖುಷಿ ಅದ್ರಲ್ಲೇ ಇದೆ, ಮಾಡು. ನೀನ್ ಸಂತೋಷ ಹಂಗ ನನ್ ಸಂತೋಷ ಅದ್ರಲ್ಲೇ ಇದೆ. ನಿನ್ ಸಂತೋಷ ಅದ್ರಲ್ಲೇ ಇದೆ, ಗೊತ್ತಾಯ್ತು. ಹೌದಾ? ಎಂತ ಗೊತ್ತಾಯ್ತು ನಿನ್ಗೆ? ಯಾವ್ದ್ರಲ್ಲಿ ಇರೋದು? ಸ್ವಲ್ಪ ಕ್ಲಿಯರ್ ಆಗಿ ಹೇಳು. ನೀವ್ ಅಜ್ಜಿ ಹೇಳು 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 ಸ್ವಲ್ಪ. ಯಾಕೆ ಸ್ವಲ್ಪ ಸ್ವಲ್ಪ ನನಗೆ ಕಿವಿ ಕೇಳಿಸ್ತಾ ಇಲ್ಲ ಸರಿಯಾಗಿ. ಇಲ್ಲ, ನನಗೆ ತಲೆಗೆ ಅರ್ಥ ಆಗ್ತಾ ಇಲ್ಲ ಅಂತ ಕಾಣುತ್ತೆ. ನನ್ ಸಂತೋಷ ಅದ್ರಲ್ಲೇ ಇರೋದಾ? ಮತ್ತೆ ಗೊತ್ತಾಗ್ಬಿಡ್ತಾ ನಿನ್ಗೆ? ಮತ್ತೆ ಯಾವ್ದ್ರಲ್ಲಿರೋದು? ಸ್ವಲ್ಪ ಕ್ಲಿಯರ್ ಆಗಿ ಹೇಳು. ಯಾವ್ದ್ರಲ್ಲಿರೋದು ನನ್ ಸಂತೋಷ? ಮಾತಾಡೋದು, ಕಿಸ್ ಮಾಡೋದು, ಅದೆಲ್ಲ ಮಾಡೋದು. ನಮ್ಮ ಯಜಮಾನ್ರಿಗೆ ಅದನ್ನೇ ಪಂಚ ಪ್ರಾಣ. ಬೇಕಂದ್ರೆ ಊಟ ಇಲ್ದಿದ್ರು ಇದ್ಬಿಡ್ತಾರೆ. ಅದೇ ನಮ್ಗೆ ಯಜಮಾನ್ರಿಗೆ ಅದು ಬೇಕೇ ಬೇಕು. ಅರ್ಥ ಆಯ್ತು ಬಿಡ. ಇವಾಗ ತೋರಿಸ್ತೀನಿ. ಇದು ಹಾಗೆ ಹೇಳ್ತಿದ್ಯಾ? ಅದೇ ಇಷ್ಟ ನಿನಗೆ ಅಂತ? ಬರೀ ಅದೇನಾ ನನಗೆ ಇಷ್ಟ ಇರೋದು? ಆಯ್ತು ಆಯ್ತು, ನೋಡೋಣ. ನೀನು ಹೇಳ್ಬೇಕು ನನಗೆ, ನಂಗೆ ಬೇಕು ಕಣ, ಪ್ಲೀಸ್ ಕಣ, ನಂಗೆ ಮಾಡು 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 ಅಂತ. ಅದ್ರಲ್ಲಿ ನೀನ್ ಸೋತೋಗ್ತೀಯ, ನಾನ್ ಸೋಲಲ್ಲ. ಇದೇನಾ ಮಾತು? ಇದೇನ ಮಾತು? ನೀನು ಯಾವತ್ತೂ ಕೇಳಬಾರ್ದು ನನಗೆ. ಅಲ್ಲಲ್ಲ, ನಾನು ಕೇಳಲ್ಲ. ನೀನೇ ಕೇಳೋವರೆಗೂ ನಾನೇನು ಮಾಡಲ್ಲ. ನೋಡೋಣ. ಇದೇ ಬೆಟ್ಟು. ಇದ್ರಲ್ಲಿ ನೀನ್ ಸೋಲ್ಬಾರ್ದು. ಆಯ್ತು ಆಯ್ತು ಆಯ್ತು. ನೀವೇನಾದ್ರೂ ನನ್ನ ಟಚ್ ಮಾಡ್ದೆ, ಓಕೆ, ಕಿಸ್ವರೆಗೂ ಓಕೆ, ಕಿಸ್ಸು ಹಗ್ಗು, ಓಕೆ 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 ಓಕೆ. ಇದೆರಡು ಬಿಟ್ಟು ನಾನು ಕತ್ತಿಗೆ ಕಡೆ ಕಿಸ್ ಕೊಡೋದಾಗ್ಲಿ, ಅಲ್ಲೆಲ್ಲ ಮುಟ್ಟೋದಾಗ್ಲಿ ಮಾಡ್ಬಾರ್ದು. ಆಯ್ತು, ಮಾಡಲ್ಲ. ನೀನು ಅಷ್ಟೇ ಕಿಸ್ ಅಂತ ಹೇಳಿದ್ಯಾ, ಕಿಸ್ ಅಷ್ಟೇ. ಅದಕ್ಕೆ ಮುಂದೆ ನೀನು ಹೋಗ್ಬಾರ್ದು. ನಾನು ಹೋಗಲ್ಲ, ನಾನು ಹೋಗೋದು ಇಲ್ಲ. ಆಯ್ತು, ನೋಡೇ ಬಿಡೋಣ. ಸಿಕ್ತಾಗ ಗೊತ್ತಾಗೋದು. ಇವಾಗೆಲ್ಲ ದೊಡ್ಡ ದೊಡ್ಡ ಮಾತಾಡ್ತಾರೆ. ಸಿಕ್ತಾಗ ಬಂಡವಾಳ ಗೊತ್ತಾಗೋದು. ಎಲ್ಲಿವರೆಗೂ ನೀನೇ ಒಪ್ಕೊಂತೀಯ ಆಮೇಲೆ, ಅಮ್ಮ ನೀನ್ ಎಲ್ಲೇ ಇದೀಯಾ, ನಿನ್ ಏನಕ್ಕೆ ಆ ಫೀಲಿಂಗ್ಸ್ ಎಲ್ಲ, ಯಾಕೆ ನೀನ್ ಹೀಗೆ ಅಂತ ನೀನೇ ಒಪ್ಕೊಂತೀಯ. ಹೌದಾ? ಆಯ್ತಾಯ್ತು, ನೋಡೋಣ ಬಿಡು. ಸಿಕ್ತಾಗ ನಾನು ಪ್ರಿಪೇರ್ ಆಗಿ ಬರ್ತೀನಿ ಈ ಸತಿ. ಅದ್ಯಾಕ್
ನಾನು ಕಂಟ್ರೋಲ್ ಮಾಡೋಕ್ಕಾಗಲ್ಲ, ನಾನು ನೋಡ್ತೀನಿ ಬಾ. ನಿನ್ನ ತಲೆಯಲ್ಲಿ ಇದೆ ಅಲ್ವಾ, ಈ ನನ್ನ ಮಗನಿಗೆ ಅದೇ ಬೇಕಿರೋದೇ ಅಂತ, ಅದು ತೆಗಿತೀನಿ ನಾನು ಫಸ್ಟ್. ಅದನ್ನ ತೆಗಿತೀನಿ. ನಿನ್ ಎಲ್ಲಾರ ಹತ್ರ ಕೇಳಕ್ ಆಗುತ್ತೇನೋ? ಆ ನೀನ್ ಈ ಮಾತನ್ನ ನೀನ್ ಎಲ್ಲಾರ ಹತ್ರ ಹೇಳಕ್ಕಾಗುತ್ತಾ, ಕೇಳಕ್ಕಾಗುತ್ತಾ? ಆಗಲ್ಲ. ಮತ್ತೆ ಮತ್ತೆ ನಾನ್ ನಿನ್ನೋಡು ಅಂತ ನೀನ್ ನನ್ ಮೇಲೆ ಅಷ್ಟು ಜತಾಯಿಸ್ತಾ ಇರೋದು? ಹೌದು ಹೌದು. ಮತ್ತೆ ಈಗೇನ್ ಹೇಳ್ತಾ ಇರೋದು, ಮತ್ತೆ ಹಕ್ಕು ಜಟಾಯಿಸ್ಕೊಂತಿರೋದು. ನೀನ್ ಹೇಳಿದ ಮಾತಿಗೆ ನಾನು ಹೇಳ್ತಾ ಇದ್ದೀನಿ. ಆಯ್ತಮ್ಮ, ಈಗ ನೀನ್ ಹೇಳ್ತಾ ಇದೀಯ ನಿನ್ ತಲೆಯಲ್ಲಿ ಅದೇ ಇರೋದು ಅಂತ ಹೇಳಿದೆ ಕ್ಲಿಯರ್ ಆಗಿ. ಆಯ್ತು, ನನ್ನ ತಲೆಯಲ್ಲಿ ಅದೇ ಇರೋದು. ಈಗ ಅದನ್ನ ನಾನು ನಿನ್ ತಲೆಯಿಂದ ತೆಗಿತೀನಿ. ನಂಗೆ ಅದಲ್ಲಮ್ಮ, ನಂಗೆ ನೀನು ಅದು ಕೊಟ್ಟಿಲ್ಲ ಅದ್ರ ಪರವಾಗಿಲ್ಲ, ನಾನು ನಿನ್ಗೆ ಪ್ರೀತಿಸ್ತೀನಿ ಅಂತ ತೋರಿಸ್ಬೇಕು ನಾನೀಗ. ಅದು ಬೇಡ ನನಗೆ, ಅದೇನ್ ಇಂಪಾರ್ಟೆಂಟ್ ಇಲ್ಲ ನನ್ಗೂನು. ನನ್ನ ಫ್ರೆಂಡ್ ಒಂದು ಮಾತಾಡಿದ್ರು ಈಗ ಜಸ್ಟ್. ಏನಕ್ಕ? ನಿನ್ ಲೈಫ್ ತುಂಬಾ ಲಕ್ಕಿ ಕಣೆ ಅವನು. ಹೌದಾ? ಯಾಕೆ? ಅವ್ನು ಬಂದಾಗಿಂದ ನಿನ್ ಲೈಫ್ ಚೇಂಜ್ ಆಗ್ತಾ ಇದೆ. ಹೌದಾ? ಓಕೆ ಓಕೆ ಓಕೆ. ಅವಳು ನೋಟಿಸ್ ಮಾಡಿದಾಳೆ. ಏನೇನ್ ಚೇಂಜಸ್ ಆಯ್ತಂತೆ? ಈಗ ಮಗನ್ ಮದುವೆ ಆಗ್ತಾ ಇದೆ. ಓ ಓಕೆ. ನಾನ್ ಸಂತೋಷವಾಗಿದ್ದೀನಿ. ಓಕೆ. ಈಗ ಅಕ್ಕ ಅವರೆಲ್ಲ ಬರೋದು ಹೋಗೋದು ಅವರು ಮಾಡ್ತಾ ಇದಾರೆ, ನೀನ್ ಅರ್ಥ ಮಾಡ್ಕೊಂತಾ ಇದಾರೆ. ಹೌದಲ್ಲ? ಬಂದಾಗಿಂದಾನು ನಿನ್ ಲೈಫ್ ಚೇಂಜ್ ಆಗ್ತಾ ಇದೆ ಅಂತ ಹೇಳಿದ್ಲು. ನನಗೂ ಹಂಗೆ ಅನ್ನಿಸ್ತಾ ಇದೆ. ಆಗ್ಲಿ ಬಿಡು, ಎಲ್ಲ ಒಳ್ಳೇದಾಗ್ಲಿ ಅಷ್ಟೇ ನಾನು ಫೈನಲಿ ಹೇಳೋದು. ನೀನ್ ಸಂತೋಷವಾಗಿರ್ಬೇಕು, ನಗ್ನಗ್ತಾ ಇರ್ಬೇಕು, ನಿನ್ ಲೈಫಲ್ಲಿ ಯಾವತ್ತೂ ಸಂತೋಷ ಇರ್ಬೇಕು, ಅಷ್ಟೇ ನನಗೂ ಬೇಕಿರೋದು. ನನ್ ಸಂತೋಷ ನಿನ್ ಸಂತೋಷ ಇಲ್ಲಪ್ಪ. ನೀನ್ ಸಂತೋಷ ಆಗಿದ್ರೆ ನಾನು ಸಂತೋಷ ಆಗಿರ್ತೇನೆ. ಒಟ್ಟಲ್ಲಿ ನೋಡು, ಇರೋವರೆಗೂ ಚೆನ್ನಾಗಿರೋಣ ಸಾಕಷ್ಟೇ. ಯಾವಾಗ ಸಾಯ್ತಾನೋ, ಯಾವಾಗ ಎಲ್ಲಿ ಅಕ್ಕುಟ್ಟೋಗ್ಬಿಡ್ತಾನೋ ಯಾವನ್ ಗೊತ್ತು. ಇವಾಗ ಇರೋದ್ ನಾಳೆ ಇರಲ್ಲ ಅಂತ ಲೈಫ್ ನಾವು ಬದುಕ್ತಾ ಇದೀವಿ. ಅಂತದ್ರಲ್ಲಿ ಇಷ್ಟೊಂದು ದ್ವೇಷ ಕತ್ಕೊಂಡು, ಇಷ್ಟೊಂದು ಒದ್ದಾಡಿ ಕಿತ್ತಾಡಿ ಬಡದಾಡಿ ಇದೆಲ್ಲ ಯಾಕೆ ಬೇಕು? ನಾವ್ ಇರೋವರೆಗೂ ಚೆನ್ನಾಗಿರೋಣ, ಆಯ್ತಾ? ನಮ್ಮ ಸಂಬಂಧ ಯಾವತ್ತೂ ಇದು ಲೈಫ್ ಟೈಮ್ ಸಾಯೋ ಗಂಟ ಇರುತ್ತೆ. ಇದನ್ನ ಮುಡಿಸ್ಕೊಂಡು ಹೋಗೋಣ ಸಾಕಷ್ಟೇ. ನೀನು ಸಂತೋಷವಾಗಿರೋ, ಆಯ್ತಾ? ಮದ್ವೆ ಆಗ್ತಿದೆ ಅಂತಿದ್ಯಾ, ಮಗಂದು ಮದ್ವೆ ಆರಾಮಾಗಿ ಖುಷಿಯಿಂದ ಮಾಡು. ಎಲ್ಲದ್ರಲ್ಲೂ ಪಾರ್ಟಿಸಿಪೇಟ್ ಮಾಡು ನೀನು. ಹಂಗಂತೇಳಿ ಎಲ್ಲೋ ಮೂಲೆಯಲ್ಲಿ ಕುತ್ಕೊಳಕ್ ಹೋಗ್ಬೇಡ. ಎಲ್ಲದ್ರಲ್ಲೂ ಪಾರ್ಟಿಸಿಪೇಟ್ ಮಾಡು. ಶಾಪಿಂಗ್ ಅಲ್ಲಾಗ್ಲಿ ಎಲ್ಲದ್ರಲ್ಲೂ ಇರ್ಬೇಕು. ಹೋಗು, ಸಂತೋಷವಾಗಿರೋ, ಪರ್ಚೇಸ್ ಮಾಡು. ಅವ್ರಿಗೂ ಖುಷಿ, ಎಲ್ಲರಿಗೂ ಖುಷಿ ಆಗುತ್ತೆ. ಸರಿನಾ? ನಾನು ನಿನ್ನ ಲೈಫಲ್ಲಿ ಬ್ಯಾಕಪ್ ಅಲ್ಲಿ ಇದ್ದೇ ಇರ್ತೀನಿ ನಿನಗೆ. ಅವತ್ತಿದ್ರು ನಾನು ಇದ್ದೇ ಇರ್ತೀನಿ. ಸರಿನಾ? ನಾನು ಮುಂದೆ ಬರ್ತೀನೋ ಬಿಡ್ತೀನೋ ಅದಲ್ಲ ಸಮಸ್ಯೆ. ನಾನು ನಿನ್ ಬ್ಯಾಕಪ್ ಅಲ್ಲಿ ಯಾವಾಗ್ಲೂ ಇದ್ದೇ ಇರ್ತೀನಿ. ನಿಂಗೆ ಸಪೋರ್ಟ್ ಮಾಡೇ ಮಾಡ್ತೀನಿ. ಎಲ್ಲ ಆಸ್ಪೆಕ್ಟ್ ಅಲ್ಲಿ ನಾನು ಸಪೋರ್ಟ್ ಮಾಡ್ತೀನಿ. ಸರಿನಾ? ಯಾವಾಗ ಸಿಗಕ್ಕಾಗತ್ತೆ ಸಿಗೋಣ, ಅದ್ರಲ್ಲೇನಿದೆ. ಓಕೆನಾ? ಗೊತ್ತಾಯ್ತಾ? ಬಟ್ ನೀನ್ ಹೇಳ್ದಂಗೆ ನಮ್ಮ ಈ ಸಂಬಂಧಕ್ಕೆ ಯಾರ್ಯಾರು ಏನೇನೋ ಹೆಸರು ಕೊಡ್ತಾರೋ ಕೊಟ್ಕೊಳ್ಳಿ, ಬಿಟ್ಟಾಕು. ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ, ಆಯ್ತಾ? ಪ್ರಾಬ್ಲಮ್ಗಳು ಕ್ರಿಯೇಟ್ ಮಾಡ್ಕೊಳಕ್ ಹೋಗ್ಬೇಡ ಅಷ್ಟೇ. ದುಡುಕ್ಬೇಡ, ಸರಿನಾ? ಸೆಕ್ಸ್ ಅದು ಬಿಟ್ಟಾಕೋದು, ಅದು ಪಾರ್ಟ್ ಆಫ್ ಲೈಫ್. ಆದ್ರೆ ಆಗುತ್ತೆ, ಬಿಟ್ರೆ ಬಿಡುತ್ತೆ. ಅದು ಏನೋ ಅದು ಬಿಟ್ಟಾಕೋದು, ಅದಲ್ಲ ಇಂಪಾರ್ಟೆಂಟ್. ನಮ್ಮ ಯಜಮಾನ್ರು ಅದಕ್ಕಿಲ್ಲ ಅಂದ್ರೆ ಅವ್ರು ಇರಲ್ಲ ಕಣಪ್ಪ. ನೀನೊಬ್ಬ, ನೀನ್ ಎಲ್ಲಿದ್ಯಾ? ಇವಾಗ ನೀನು ನನಗೆ ಪ್ರವೋಕ್ ಮಾಡ್ತಿರೋದು ಇದು. ನಿಮ್ಮ ಅಜ್ಜಿ ನಾನು ಒಂದ್ ಒಳ್ಳೆ ರೀತಿಲಿ ಹೋಗೋಣ ಅಂದ್ರೆ ಮತ್ತೆ ಅಲ್ಲೇ ಇಳಿತೀಯ, ನನಗೆ ಡ್ರಾಗ್ ಮಾಡ್ತೀಯ. ಮುಚ್ಕೊಂಡು ನಿಂದು ಕ್ಲಾರಿಟಿ ಹೇಳೋ ನನಗೆ. ನಿನ್ನ ಮನಸ್ಸಲ್ಲಿ ನೋಡಮ್ಮ, ಈಗ ನಮ್ಮಿಬ್ರು ಈಗ ಸದ್ಯಕ್ಕೆ ಒಂದ್ ಒಳ್ಳೆ ಸಂಬಂಧ ಆಗ್ಬಿಟ್ಟಿದೆ, ಸರಿನಾ? ನನ್ಗೆ ಬಿಟ್ಟಿರಕ್ಕಾಗಲ್ಲ, ನೀನ್ ನಂಗೆ ಬಿಟ್ಟಕ್ಕಾಗಲ್ಲ. ಓಕೆ, ಆಯ್ತು, ಒಪ್ಕೊಳ್ಳಲ್ಲ. ಆಯ್ತು, ನಿಂದು ಸಿಕ್ಕಾಪಟ್ಟೆ ಪ್ರಾಬ್ಲಮ್ಸ್ ಇದೆ, ನೀನು ಮುಂದೆ ಬರಕ್ಕಾಗಲ್ಲ. ಆಯ್ತು, ನಾನು ಮುಂದೆ ನಿಂಗ್ ಕರ್ಕೊಂಡು ಹೋಗೋಕ್ಕಾಗಲ್ಲ. ಆಯ್ತು, ಒಪ್ಕೊಂಡೆ, ಎಲ್ಲ ಇದೆ. ಬಟ್ ನಾನು ನಿಮ್ ಬ್ಯಾಕಪ್ ಅಲ್ಲಿ ಇರ್ತೀನಲ್ಲ ಯಾವಾಗ್ಲೂ. ನಂಗೆ ಅದು ಬೇಡ. ಈಗ ಹೇಳ್ತಾ ಇದ್ದೀನಲ್ಲ, ಬೇಡ ನನಗೆ. ಸಂತೋಷವಾಗಿರೋ ಸಾಕು. ಹೇಳೋ, ಎಷ್ಟೇ ಹೇಳ್ಬೋದು ನನಗದ್ ಬೇಡ ಹಾಗೆ ಹೀಗೆ ಅಂತ. ಇನ್ ಸ್ವಲ್ಪ ಹೊತ್ತು ಮುಂಚೆ ನೀನ್ ಏನ್ ಹೇಳ್ದೆ ಹೇಳೋ? ಏನ್ ಹೇಳಿದೆ? ಒಂದು ಮದ್ವೆ ಚೆನ್ನಾಗಿ ನಡಿಬೇಕು ಅಂದ್ರೆ ಅದ್ರಲ್ಲಿ ಏನ್ ಇಂಪಾರ್ಟೆಂಟ್ ಅಂತ ಈಗ ಸ್ವಲ್ಪ ಮುಂಚೆ ಹೇಳಿದೆ ನೀ ನನ್ಗೆ. ಏನ್ ಹೇಳಿದೆ?